ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ವಿಶೇಷ ಏನಂದರೆ ಎಲ್ಲ ಹೇಳ್ಕೊಬೇಕಾ ನಿಮ್ಮ ಹತ್ರ. ಈ ಸಲ ತೋರಿಸೇ ಬಿಡ್ತೀನಿ, ಸೊ ಸ್ಟೇ ಟ್ಯೂನ್ಡ್. ಹೆಂಗೋ ಹಂಗೋ ಮಾಡಿ ಬಂದ್ಬಿಟ್ವಿ, ಯಾಕಂದರೆ ಬಸ್ ಮಿಸ್ ಆಗೋ ಚಾನ್ಸ್ ಇತ್ತು ಗೈಸ್. ಆದರೂ ಟ್ರೈ ಮಾಡಬೇಕಲ್ವ, ಇಲ್ಲಾಂದರೆ ಹೆಂಗೆ ಸಾಧ್ಯ. ಸೊ ಮಲ್ಲಿಕಾರ್ಜುನ ಸ್ವಾಮಿ ನಿಮ್ಮ ಹತ್ರ ಹೆಂಗೆ ಬರ್ತೀವಿ ನೋಡಿ. ನೀವು ನೋಡಿ ನಮ್ಮ ಬಸ್ ಬಂದ್ಬಿಟ್ಟಿದೆ. ರೂಮ್ದಿಂದ ಆಚೆ ಬಂದಿದ ತಕ್ಷಣ ಈ ವ್ಯೂ ಸಿಕ್ತು ಗೈಸ್. ನೋಡಿ ಎಷ್ಟು ಪ್ಲೆಸೆಂಟ್ ಆಗಿದೆ. ಆದರೂ ಇವಾಗ ಹೊರಡಬೇಕು, ಯಾಕಂದರೆ ಶೀಘ್ರ ದರ್ಶನ ಬುಕ್ ಮಾಡಿದ್ದೀವಿ. ಆ ಸ್ಲಾಟ್ನ ಮಿಸ್ ಮಾಡ್ಕೋಬಾರ್ದಲ್ವಾ. ಏನಕ್ಕಂದರೆ ಇವತ್ತು ವೀಕೆಂಡಲ್ಲಿ ಫುಲ್ ರಶ್ ಇರುತ್ತೆ. ಹೇಳ್ದೆ ಅಲ್ವಾ ತೋರಿಸ್ತೀನ ಅಂತ. ಶ್ರೀಶೈಲಂ ಬಂದ್ಬಿಟ್ವಿ ಗೈಸ್, ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಹತ್ರ. ಅದು ಹೇಳ್ತಾರಲ್ವ, ಕನ್ನಡದವರು ಮಾಡರ್ನು ಆಗ್ಬೋದು, ಶ್ರೀ ಮಂಗಲ್ ಗೌರಿನೂ ಆಗ್ಬೋದು. ಏನಂತೀರಾ ಕಮೆಂಟ್ ಸೆಕ್ಷನ್ನ ಹೇಳ್ರಿ. ಹಂಗೋ ಹಿಂಗೋ ಮಾಡಿ ಡ್ರೈವರ್ ಹತ್ರ ಕುಂದ್ಬಿಟ್ಟಿರೇನಪ್ಪ. ಇವಳು ನಂಗೆ ನೋಡಿ ಕುಂತಿದ್ದಾಳೆ ನೋಡಿ, ಚಂದ ಆಯ್ತು. ಶ್ರೀಶೈಲಮಲ್ಲಿ 12 ಜ್ಯೋತಿರ್ಲಿಂಗದಲ್ಲಿ ಒಂದು ಮುಖ್ಯವಾದ ಜ್ಯೋತಿರ್ಲಿಂಗ ಇದೆ ಅಲ್ವಾ, ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅವರು. ಅವ್ರ ದರ್ಶನ ಮುಗ್ದಿದ ತಕ್ಷಣ ನಾವೀಗ ಕುಂತು ಬಿಟ್ಟಿದ್ದೀವಿ ಸೈಟ್ ಸೀಯಿಂಗ್ಗೆ. ಇವಾಗ ಬಂದಿದ್ದೀವಿ ಪಾಲದಾರ ಪಂಚದಾರ ನೋಡೋಕ್ಕೆ. ಈ ಸ್ಟೆಪ್ಸ್ ಟೋಟಲ್ ಬಂದು 160 ಇದೆ. ಕೆಳಗಡೆ ಹೋಗಿದ ತಕ್ಷಣ ನಿಮಗೆ ಒಂದು ಚಿಕ್ಕ ಪುಟ್ಟ ವಾಟರ್ಫಾಲ್ ಸಿಗತ್ತೆ. ಈ ನೀರು ಎಲ್ಲಿಂದ ಬಂದಿದೆ ಅಂತ ನನಗೂ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ, ಆದರೂ ಈ ಟೇಸ್ಟ್ ಮಾತ್ರ ತುಂಬ ರುಚಿಯಾಗಿರುತ್ತೆ. ಅಯ್ಯೋ, ಮಧ್ಯದಲ್ಲಿ ಮಳೆನೂ ಬಂತು, ಏನು ಮಾಡಬೇಕು. ಸೈಟ್ ಸೀಯಿಂಗ್ ಮಾತ್ರ ನಿಲ್ಸೋಕ್ಕಾಗಲ್ಲಲ್ವ. ಸೊ ಲೈನಲ್ಲಿ ಬಂದು ನಿಂತು ನಮ್ಮ ಟರ್ನ್ನ ವೇಟ್ ಮಾಡ್ತಾ ಇದ್ದೀವಿ. ಹೇಳ್ತಿತ್ತು ಮೇಲ್ಗಡೆ ಹೋಗಿದ ತಕ್ಷಣ ಈ ದೂರದಿಂದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅವ್ರ ಗುಡಿ ಕಾಣಿಸುತ್ತೆ ಅಂತ. ನಂಗೆ ಮಾತ್ರ ಕಾಣಿಸ್ತು, ಬೇರೆಯವ್ರದ್ದು ಗೊತ್ತಿಲ್ಲ ರೀ. ಹರ ಹರ್ ಮಹಾದೇವ್, ಶಂಭೋ ಶಂಕರ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್, ನನಗೆ ಕ್ಯೂಟ್ ಲಿಟಲ್ ನಂದಿ ಸಿಕ್ಬಿಟ್ರು. ಇವಾಗ ಅವ್ರ ಕಿವಿಯಲ್ಲಿ ಏನು ಹೇಳ್ತೀನಂತ ಹೇಳೋಕ್ಕಾಗಲ್ಲ ಗೈಸ್. ಹಸುವಾಯ್ತು, ಎಲ್ಲ ಸೋತೋಗಿದಲ್ವಾ. ಸೊ ಅನ್ನ ಪ್ರಸಾದಲ್ಲೇ ಬಂದು ಊಟ ಮಾಡ್ತಾ ಇದ್ದೀವಿ. ಇಲ್ಲಿಂದ ಸಾಂಬಾರ್ ಟೇಸ್ಟ್ ಮಾಡ್ಬೇಕು ನೀವು, ಬೇರೆ ಲೆವೆಲ್ ಟೇಸ್ಟ್ ಇದೆ. ರುಚಿ ಆಹಾ. ಏನಕ್ಕೆ ಅಂಕಲ್ ಹೇಳ್ತಿದ್ರು ಮೊನ್ನೆ, ತುಂಗಭದ್ರಾ ಮತ್ತು ಕೃಷ್ಣಾ ನದಿ ಮಿಕ್ಸ್ ಆಗಿದೆ ಅಂತಲ್ವಾ, ಅದಕ್ಕೆ ಎಕ್ಸೈಟ್ ಆಗಿ ರೋಪೆ ಬುಕ್ ಮಾಡಿದ್ದೀವಿ. ಯಾಕಂದರೆ ನಮ್ಮ ಹತ್ರ ಟೈಮ್ ಇಲ್ಲ. ಅದೇ ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಸ್ಟೆಪ್ಸಲ್ಲೂ ಹೋಗ್ಬೋದು. ಅಪ್ರಾಕ್ಸಿಮೇಟ್ಲಿ 900 ಸ್ಟೆಪ್ಸ್ ಅಂತ ಇದೆ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದರೆ ನೀವು ಟ್ರೈ ಮಾಡಿ. ನಾನಾದರೂ ಎಕ್ಸ್ಪೆಕ್ಟ್ ಮಾಡಿಲ್ಲ, ಆದರೂ ನೀವೇ ನೋಡ್ಬೋದು ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಅಂತ. ಫಸ್ಟ್ ಟೈಮ್ ಅಲ್ವಾ, ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್. ಇದು ನೀವು ಅನುಭವ ಮಾಡ್ಬೋದು ಇಲ್ಲಿ ಬಂದು. ಪ್ಲೀಸ್ ಮಾಡಿ, ಇದೇ ಸಜೆಸ್ಟ್ ಮಾಡಿ. ಮಮ್ಮಿ ಹ್ಯಾಂಗ್ ಅನ್ಸ್ಲತ್ತದ ನರ್ವಸ? ಸೂಪರ್ ಇಲ್ಲ, ಅಂಜಿಕೆ ಆಗ್ಲತ್ತಿಲ್ಲ ನನಗ. ಅಕ್ಕಿರ ಫುಲ್ ಎದರ್ಕೊಂಡ್ಬಿಟ್ಟ. ಅಕ್ಕ ನೀರಲ್ಲಿ ಬಿಟ್ಟು ಮೇಲಿಂದ ನೋಡಿದ್ರೆ ವಾಟರು ಗ್ರೀನ್ ಆಗಿ ಕಾಣಿಸ್ತಾ ಇದೆ, ಕೆಳಗಡೆ ಬಂದಿದ ತಕ್ಷಣ ಬ್ಲೂ ಆಗಿದೆ. ಒಂಥರ ಕಲರ್ ಬ್ಲೈಂಡ್ನೆಸ್. ನೋಡೋಣ ಏನಾಗತ್ತೆ ಇವಾಗ ಮುಂದೆ. ಶ್ರೀಶೈಲಂ ಬಂದರೆ ಶ್ರೀಶೈಲಂ ಡ್ಯಾಮ್ ವಿಸಿಟ್ ಮಾಡೇಬೇಕು ಗೈಸ್. ಯಾಕಂದರೆ ಈ ಡ್ಯಾಮ್ಗೆ 12 ಗೇಟ್ಸ್. ಇನ್ನೊಂದೇನಂದರೆ ಅಂಕಲ್ ಹೇಳ್ತಾ ಇದ್ರು, ಒಂದು ಕಡೆಯಿಂದ ತುಂಗಭದ್ರಾ ರಿವರ್, ಇನ್ನೊಂದು ಕಡೆಯಿಂದ ಕೃಷ್ಣಾ ರಿವರ್, ಇಬ್ಬರು ಮಿಕ್ಸ್ ಆಗಿ ವಾಟರ್ ಗ್ರೀನ್ ಆಗಿದೆ ಅಂತ. ನಾನಾದರೂ ಬಿಲೀವ್ ಮಾಡಲ್ಲ, ಯಾಕಂದರೆ ವಾಟರ್ ಹ್ಯಾಸ್ ನೋ ಕಲರ್ ಆ್ಯಂಡ್ ನೋ ಶೇಪ್ ಗೈಸ್. ಪ್ರೆಸೆಂಟ್ ಲೈಫಲ್ಲಿ ಏನಾದರೂ ಪಾಪ ಮಾಡಿದ್ರೆ ಪಾತಾಲ್ ಗಂಗಾ ಬಂದು ಕಾಲು ಮುಖ ತೊಳ್ಸ್ಕೊಂಡು ಹೋಗಿ ಎಲ್ಲ ಒಳ್ಳೇದಾಗತ್ತಂತ ಅಂಕಲ್ ಹೇಳಿದ್ರು. ನೋಡೋಣ ಇವಾಗ ಬೇಗ ಹೋಗ್ಬೋದು ಅಂತ ರೋಪೇ ಬುಕ್ ಮಾಡಿದ್ದೀವಿ. ಬಟ್ ಬರೀ ಟೈಮಿಗೆ ಕ್ರೌಡ್ ನೋಡಿದ ತಕ್ಷಣ ಅಪ್ಪ ಹೆಂಗೆ ಹೋಗ್ತೀವೋ ಅಂತ ಗೊತ್ತೇ ಆಗ್ತಿಲ್ಲ. ಇವಾಗ ನಮ್ಮ ಹತ್ರ 20 ಮಿನಿಟ್ಸ್ ಇದೆ ನಮ್ಮ ಬಸ್ ಕ್ಯಾಚ್ ಮಾಡೋಕ್ಕೆ. ಮಮ್ಮಿ ಏನನ್ಸ್ತದೆ, ಬಸ್ ಕ್ಯಾಚ್ ಮಾಡ್ತೇವೆ ನಾವು ಅಲ್ಲ? ನೋಡಿ ನಮ್ಮ ತಾನು ಬಂದ್ಬಿಟ್ಟಿದೆ. ಫೈನಲಿ ಮೇಲ್ಗಡೆ ಬಂದ್ಬಿಟ್ಟಿವಿ. ಆಲ್ರೈಟ್ ಗೈಸ್, ರೋಪೇನು ಮುಗೀತು, ಬೋಟಿಂಗು ಮುಗೀತು. ಕೆಳಗಡೆ ಹೋಗಿ ಮುಖಾನು ತೊಳ್ಕೊಂಡು ಬಂದ್ವಿ. ದರ್ಶನ ಆಯಿತು ಚೆನ್ನಾಗಿ. ಸೊ ಇವತ್ತಿನ ವ್ಲಾಗ್ ಬಂದು ಇಲ್ಲೇ ಮುಗಿಯುತ್ತೆ. ಅಕಸ್ಮಾತ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಟಿಲ್ ದ್ಯಾಟ್
ಆಮೇಲೆ ಮಾತಾಡ್ತೀವಿ, ಸರಿನಾ?